ದೇವರ ಸೂಪರ್ ಆಗಿತ್ತು, ಭಾರಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ಬೆಂಕಿ ಇದೆ, ಸೆಕೆಂಡ್ ಹಾಫ್ಗೆ ವೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಅವ್ರದ್ದು ಹಿಟ್ ಆಗಲ್ಲ ಅಂತ. ಪ್ರಭಾಸ್ ಅವ್ರದ್ದು ಸಾವು ಆ ಥರ ಆಯಿತು, ಬಟ್ ಎನ್ ಟಿ ಆರ್ದು ಆ ಥರ ಆಗಲ್ಲ ಅಂತ, ಎನ್ ಟಿ ಆರ್ದು ಅದೇ ಥರ ಆಗುತ್ತೆ ಅಂತ ಹೇಳಿದರು, ಬಟ್ ಹಂಗಾಗಲಿಲ್ಲ. ಎನ್ ಟಿ ಆರ್ದು ಕನ್ನಡ ಡಬ್ಬಿಂಗ್ ಎನ್ ಟಿ ಆರ್ದಂತೂ ತುಂಬ ಚೆನ್ನಾಗಿದೆ. ವಾಯ್ಸ್ ಕನ್ನಡದಲ್ಲಿ ಚೆನ್ನಾಗಿದೆ ಸರ್. ಫ್ರೆಂಡ್ಶಿಪ್ ಬಗ್ಗೆ ಇದೆ ಸರ್ ಫಿಲಮು. ಫೈಟಿಂಗ್ಗಳು ಚೆನ್ನಾಗಿದೆ. 4 ಗಂಟೆ ರಾತ್ರಿಗೆ ಬಂದ್ವಿ, ತುಂಬಾ ಸೂಪರಾಗಿದೆ ಮೂವಿ ಮಾತ್ರ. ದೇವರ ಮೂವಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಕ್ರೇಜ್ ಇದೆ ಅಂತ. ಎನ್ ಟಿ ಆರ್ಗೆ ಬರುವಾಗ ನಿದ್ದೆ ಬಿಟ್ಟು ಬರ್ಬೇಕಲ್ಲ ಅಂತ ಮನಸ್ಸಲ್ಲಿ ಬಂದೆ. ಈಗ ಹೋಗ್ಬೇಕಾದ್ರೆ ನಿದ್ದೆಗೆಟ್ಟು ಹೋಗ್ತಾ ಇದ್ದೀನಿ, ಅಂದರೆ ಆ ಥರ ನಿದ್ದೆಗೆಡಿಸಿದೆ ಈ ಮೂವಿ. ತುಂಬ ಸೈಕಾಗಿದೆ ಮಾತ್ರ. ಪಿಕ್ಚರ್ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇದೆ. ತುಂಬ ದಿನ ಆದಮೇಲೆ ಈ ಸಿನಿಮಾ ನೋಡಿದ್ರೆ ಏನು ಅನಿಸ್ತದೆ ಸರ್? ತುಂಬ ಒಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಫಿಲಿಮಿಂದ. ಎನ್ ಟಿ ಆರ್ನ ತುಂಬ ವರ್ಷ ಆದಮೇಲೆ ನೋಡಿದ್ಮೇಲೆ ಹೌದು ಸರ್, ತುಂಬ ಚೆನ್ನಾಗಿದೆ ಸರ್ ಫಿಲಿಮ್. ಓಕೆ, ಥ್ಯಾಂಕ್ ಯು ಸರ್. ಹೇಗೆ ಸರ್? ಚೆನ್ನಾಗಿದೆ ಸರ್. ಫ್ರೆಂಡ್ಶಿಪ್ ಬಗ್ಗೆ ಇದೆ ಸರ್ ಫಿಲಮು. ಏನು ಸರ್ ಕನ್ನಡದಲ್ಲಿ ನೋಡಿದರೆ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸರ್. ಕನ್ನಡ ಡಬ್ಬಿಂಗ್ ಎನ್ ಟಿ ಆರ್ದಂತೂ ತುಂಬ ಚೆನ್ನಾಗಿದೆ. ವಾಯ್ಸ್ ಕನ್ನಡದಲ್ಲಿ ಮೂವಿ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಅವ್ರದ್ದು ಹಿಟ್ ಆಗಲ್ಲ ಅಂತ. ಪ್ರಭಾಸ್ ಅವ್ರದ್ದು ಸಾವು ಆ ಥರ ಆಯಿತು, ಬಟ್ ಎನ್ ಟಿ ಆರ್ದು ಆ ಥರ ಆಗಲ್ಲ ಅಂತ, ಎನ್ ಟಿ ಆರ್ದು ಅದೇ ಥರ ಆಗುತ್ತೆ ಅಂತ ಹೇಳಿದರು, ಬಟ್ ಹಂಗಾಗಲಿಲ್ಲ. ಎನ್ ಟಿ ಆರ್ದು ದೇವರ ಸೂಪರ್ ಆಗಿತ್ತು, ಭಾರಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ಬೆಂಕಿ ಇದೆ, ಸೆಕೆಂಡ್ ಹಾಫ್ಗೆ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ನೋಡ್ತಾ ಇದ್ದೀರಾ ಅವ್ರನ್ನ, ಎನ್ ಟಿ ಆರ್ನ? ಏನು ಅನ್ನಿಸ್ತು? ಭಾಳ ಒಂಥರ ವಿಭಿನ್ನವಾಗಿ ಮಾಡಿದ್ದಾರೆ. ಒಂಥರ ಬೇರೆ ಥರನೇ ಪಾತ್ರ ಇದೆ, ನೀವು ಯಾರೂ ನೋಡಿರಲ್ಲ ಆ ಥರ ಪಾತ್ರ ಎನ್ ಟಿ ಆರ್ ಅವರಲ್ಲಿ. ಸೊ ವಿಭಿನ್ನವಾದ ಪಾತ್ರ ಇದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಇದು ಒಂದು ಇಂಡಿಯನ್ ಸಿನಿಮಾ, ಯಾವುದು ಲ್ಯಾಂಗ್ವೇಜ್ ಬೇರೆ ಹಾಕೋಬೇಡಿ. ಕನ್ನಡದಲ್ಲಿ ನೋಡಿ ಏನು ಅನಿಸ್ತು? ಕನ್ನಡದಲ್ಲಿ ನೋಡಿ ಭಾಳ ಖುಷಿ ಆಯಿತು. ಕನ್ನಡದಲ್ಲಿ ಡಬ್ಬಿಂಗ್ ಸೂಪರಾಗಿ ಮಾಡಿದ್ದಾರೆ. ಎನ್ ಟಿ ಆರ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದವ್ರು ಬಂದು ಕನ್ನಡದಲ್ಲಿ ನೋಡಿ. ಇದೇ ರೀತಿ 11ನೇ ತಾರೀಕಿಗೆ ಮಾರ್ಟಿನ್ ಬನ್ನಿ, ಯು ಐ ಬನ್ನಿ, ಬಗೀರಾ ಬನ್ನಿ, ಭೈರತಿ ರಣಗಲ್ಲಿದೆ, ಎಲ್ಲನೂ ಬನ್ನಿ, ಎಲ್ಲ ಬಂದು ಸಿನಿಮಾಗಳನ್ನ ಹಾರೈಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸೀನ್ ಇಷ್ಟ ಆಯ್ತು, ಚೆನ್ನಾಗಿತ್ತು. ಕನ್ನಡದಲ್ಲಿ ನೋಡಿ ಖುಷಿ ಆಯ್ತಾ? ಕನ್ನಡ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು. ಹೇಗಿದೆ ಮೂವಿ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಫೈಟಿಂಗ್ಗಳು ಚೆನ್ನಾಗಿದೆ. ತುಂಬಾ ಅಂದರೆ ತುಂಬಾ ಸೂಪರಾಗಿದೆ. ಮತ್ತು ಇದ್ರ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಮೂವಿನೇ. ತುಂಬಾ ಇಷ್ಟ ಆಯಿತು. ಆಮೇಲೆ ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಪೀಪಲ್ಸು ತುಂಬ ಕನ್ನಡದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ, ಅರ್ಥ ಆಗುತ್ತೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಆಮೇಲೆ ತುಂಬಾ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗು. ಜೂನಿಯರ್ ಎನ್ ಟಿ ಆರ್ದು RRR ಆದಮೇಲೆ ಇದೊಂದು ಮೂವಿ ಬಂತಲ್ಲ ದೇವರ, ಪಾರ್ಟ್ 1 ತುಂಬ ಚೆನ್ನಾಗಿದೆ. ಪಾರ್ಟ್ 2 ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಹೇಳ್ಬೇಕು ಅವರು, ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲು. BGM ಅಂತೂ ಅಲ್ಟಿಮೇಟು, ಸಾಂಗ್ಸ್ ಅಂತೂ ಸಖತ್ತಾಗಿದ್ದಾವೆ, ನೋಡಬೇಕು. ಹೇಳು ಬರೋ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಹುಲಿ ಯಾವತ್ತಿದ್ರು ಹುಲಿನೇ. ಆ್ಯಕ್ಟಿಂಗಲ್ಲಿ ಎನ್ ಟಿ ಆರ್ ಅವರು ಸ್ಕ್ರೀನ್ನ ತಿನ್ಕೊಂಬಿಟ್ಟವ್ರೆ. ಯಾಕಂದರೆ 2-3 ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಅವ್ರು ತೋರಿಸ್ತಾರೆ. ಒಂದು ವಿಲನಿಶ್ ರೋಲಲ್ಲಿ, ಒಂದು ಎಮೋಷ್ನಲ್ ರೋಲಲ್ಲಿ, ಒಂದು ರಗಡ್ ರೋಲಲ್ಲಿ, 3 ಶೇಡಲ್ಲೂ ಜನರನ್ನ ಹಿಡಿದು ಕುಂಡಿಸ್ಬಿಡ್ತಾರೆ. ಬೆಳಗ್ಗೆ ನಾವು ತೆಲುಗಲ್ಲಿ ನೋಡಿದ್ವಿ, ಇವಾಗ ನೋಡಿ ಫಿಲಮ್ ಚೆನ್ನಾಗಿರೋದಕ್ಕೆ ಕನ್ನಡದಲ್ಲೂ ನೋಡಿದ್ದೀವಿ. ಸೊ ಆ ಥರ ಎನ್ ಟಿ ಆರ್ ಅವರು ಅವ್ರ ಫಿಲಮ್ಗೆ ಪ್ಲಸ್ ಪಾಯಿಂಟ್ ಅವ್ರ ಆ್ಯಕ್ಟಿಂಗು. ಈ ಫಿಲಮಲ್ಲೂ ಪ್ಲಸ್ ಪಾಯಿಂಟ್ ಆಗಿರೋದೆ ಅವ್ರ ಆ್ಯಕ್ಟಿಂಗು. ಇವಾಗ ಹೀರೋ ತಿಕ್ಕ ಪ್ಲಸ್ ಪಾಯಿಂಟ್ ಅಂದರೆ ಅವ್ರ ಆ್ಯಕ್ಟಿಂಗು. ಫಿಲಮ್ ಅಂತೂ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ. ಇಂಟರ್ವಲ್ಲಲ್ಲಿ ಒಂದು ಬ್ಲಾಕಲ್ಲಿ ಒಂದು ಸೀನ್ ಇದೆ, ಟ್ರೈಲರಲ್ಲಿ ಆ ಸಮುದ್ರದಲ್ಲಿ ರಕ್ತ ಹರಿದಿರುತ್ತೆ, ಇವರು ಬಂದು ಆ ಕತ್ತಿ ತೊಳಿತಾರೆ ನೋಡಿ. ಇಂಟರ್ವಲ್ ಬ್ಲಾಕಲ್ಲಿ ಆ ಸೀನ್ ಬರುತ್ತೆ, ಆ ಫ್ರೇಮ್ಗೂ ಅದಕ್ಕೂ BGMಗೂ ಮೈಂಡ್ ಬ್ಲೋಯಿಂಗ್ ಬ್ರೋ ಆ ಸೀನು. ಏನಕ್ಕೆ ಪಕ್ಕ ಪೈಸಾ ವಸೂಲು ಅಂದ್ಕೊಳ್ಳಿ. ಆ ಸೀನು, ಆ ಫ್ರೇಮ್ ಇಟ್ಟಿರೋದವರು ನಿಮ್ಗೆ ಯಾವುದೇ ಇದರಲ್ಲೂ ನಿಮಗೆ ಫಿಲಮು ಎಲ್ಲೂ ಬೋರ್ ಆಗೋಲ್ಲ, ಆ ಥರ ಹಿಡಿದು ಕುಣಿಸಿದ್ದಾರೆ ಕೊರಟಾಲ ಶಿವ ಅವರು. ಆಮೇಲೆ ರಾಜಮೌಳಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವುದೇ ಫಿಲಮ್ ಮಾಡಿದ್ರು ಅದು ಫ್ಲಾಪ್ ಆಗುತ್ತೆ ಅನ್ನೋ ಒಂದು ನೆಗೆಟಿವ್ ಟಾಕ್ ಇದೆ, ಒಂದು ಬ್ಯಾರಿಯರು. ಆ ಬ್ಯಾರಿಯರ್ನ ಬ್ರೇಕ್ ಮಾಡೋಕ್ಕೆ ಜೂನಿಯರ್ ಎನ್ ಟಿ ಆರ್ ಅವರೇ ಬರಬೇಕಾಗಿತ್ತು. ಸೊ ಆ ಥರ ಈ ಫಿಲಮು ತುಂಬ ಚೆನ್ನಾಗಿದೆ. ಪಾರ್ಟ್ 2 ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಎನ್ ಟಿ ಆರ್ ಅವರು ಯಾವತ್ತೂ ಬೇಜಾರು ಮಾಡಿಸಿಲ್ಲ ಅವ್ರ ಫ್ಯಾನ್ಸಿಗೆ. ಏನಕ್ಕೆ ಯಾವುದೇ ಫಿಲಮ್ ಎಕ್ಸ್ಪೆಕ್ಟೇಷನ್ ಇರಲಿ, ಎಂಟರ್ಟೈನ್ಮೆಂಟ್ ಕೊಡೋದೇ ಎನ್ ಟಿ ಆರ್ ಅವರು. ಅದು ಯಾವುದೇ ಫಿಲಮ್ ಆಗಿರಲಿ. ಖುಷಿ ಆಗುತ್ತೆ. ಬರುವಾಗ ನಿದ್ದೆ ಬಿಟ್ಟು ಬರ್ಬೇಕಲ್ಲ ಅಂತ ಮನಸ್ಸಲ್ಲಿ ಬಂದೆ. ಈಗ ಹೋಗ್ಬೇಕಾದ್ರೆ ನಿದ್ದೆಗೆಟ್ಟು ಹೋಗ್ತಾ ಇದ್ದೀನಿ, ಅಂದರೆ ಆ ಥರ ನಿದ್ದೆಗೆಡಿಸಿದೆ ಈ ಮೂವಿ. ತುಂಬ ಸೈಕಾಗಿದೆ ಮಾತ್ರ. ಅಲ್ಲ, ಇವ್ನು ಹುಡುಗಿಯಾರು ನಿದ್ದೆಗೆಡಿಸಿಲ್ಲ, ಅಟ್ಲೀಸ್ಟ್ ಫಿಲಮರು ನಿದ್ದೆಗೆಡಿಸಲ್ಲ, ಅದು ಖುಷಿ ಪಡ್ಬೇಕು ನಾವು.